ಯಾವ ಬಡಾವಣೆ ಇದು ಸೊನ್ನಪ್ಪ ಬಡಾವಣೆ ಅಂತ ಇದ್ದೀನಿ ಸರ್. ಇಲ್ಲಿ ನಿನ್ನೆ ಸಂಜೆ 5:30 ಕರೆಂಟ್ ಇಲ್ಲ ಸರ್. ಇವರು 1912ಗೆ ಹಾಂ ಸರ್ ಸರ್ ಹಾಫ್ ಆನ್ ಅವರಲ್ಲಿ ಬರೋದಲ್ಲ. ರವಿ ಪ್ರಕಾಶ್ ಅಂತ ಜೈ ಸರ್. ಅವ್ರು ಬಂದು ಕೇಳಿದ್ರೆ ದುರಹಂಕಾರದಲ್ಲಿ ಮಾತಾಡ್ತಾರೆ. ಕೊಡ್ತೀನಿ ಬಿಡು ಏನು ಇವಾಗ ನಿಂದು ಅಂತಾರೆ. ಅದು ಇಷ್ಟು ಪಬ್ಲಿಕ್ ಮುಂದೆ. ನಾನು ಕೇಳ್ತಾ ಇದ್ದೀನಿ, ಯಾಕೆ ಸ್ವಾಮಿ ನಿನ್ನೆ ರಾತ್ರಿಯಿಂದ ಕರೆಂಟ್ ಕೊಟ್ಟಿಲ್ಲ ಅಂದರೆ, ಕೊಡ್ತೀನಿ ಬಿಡು ನನಗೆ ಗೊತ್ತಾಯ್ತೆ ಬಿಡು ನೀನೇನು ಹೇಳೋದು ಅಂತ ಮಾತಾಡ್ತಾರೆ. ಸರ್ ನಾನು ಸುಳ್ಳು ಹೇಳೋದು ಬೇಡ ಬಿಡಿ, ನಾನು ಸುಳ್ಳು ಹೇಳ್ತೀನಿ ಅಂತಲೇ ಇಟ್ಕೊಳ್ಳೋಣ. ಲೈವ್ ಇದೆ, ಇಲ್ಲ ಲೈವ್ ಇದೆ, ಲೈವ್ ನೋಡಿ. ಹಂಗಲ್ಲ ಸರ್, ಲೈವ್ ಇದೆ, ಲೈವ್ ನೋಡಿ, ಲೈವ್ ಮಾಡಿದ್ದೀವಿ ಓಕೆನಾ. ಮರೆಮಚ್ಚೋದು ಏನಿಲ್ಲ. ನೋಡ್ಬಿಟ್ಟು ಮುಂದಿನ ಕ್ರಮ ಆಗಬೇಕು ಸರ್. ಈ ವ್ಯಕ್ತಿ ಮೇಲೆ ಖಂಡಿತವಾಗ್ಲೂ ಆಗಬೇಕು ಸರ್. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮನ್ನು. ನಾನು ಖಂಡಿತ CM ಲೆಟರ್ ಕೊಡ್ತೀನಿ. ನಾನು ಬಿಡಲ್ಲ ಸೋಮವಾರ, ಆಯಿತಾ. ಇಂಥ ದರ್ಪದ ಅಧಿಕಾರಿಗಳು ತುಂಬಿರೋದ್ರಿಂದನೇ ಇವತ್ತು ಸಾರ್ವಜನಿಕರಿಗೆ ಸರಿಯಾದ ಸೇವೆ ಸಿಗ್ತಾಯಿಲ್ಲ. ಇದು ನಾನು ಬಿಟ್ಟು ಕರೆಂಟ್ ಹೇಳ್ತಾಯಿಲ್ಲ ಸರ್. ನೆನ್ನೆ ರಾತ್ರಿಯಿಂದ ಡ್ಯೂಟಿಲಿ ಇದ್ದಾರೆ ಅಂತೀಯಪ್ಪ, ಯಾಕೆ ಕೊಟ್ಟಿದ್ದಾರೆ ಸರ್ ಕರೆಂಟು? ಆ ಚೇಂಜ್ ಅವ್ರು ಮಾಡಬೇಕಾಗಿದ್ದು ಇವಾಗ ಬಂದು ಚೇಂಜ್ ಅವ್ರು ಮಾಡಬೇಕಾ ಸರ್? ನೆನ್ನೆ ರಾತ್ರಿ ಯಾಕೆ ಮಾಡಲಿಲ್ಲ ಸರ್? ನಾನು ಹೇಳೋದಲ್ಲ, ಇಲ್ಲಿರೋ ಪಬ್ಲಿಕ್ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಸರ್. ಯಾವ ರೀತಿ ಒಂದು ವರ್ತನೆ ಇದೆ ಅಯ್ಯಪ್ಪಂದಂತ. ಎಸ್ ಸರ್, ಇಲ್ಲೇ ಇದ್ದಾರೆ, ಮಾತಾಡೋದೇನು ಬೇಡ ಸರ್. ನೀವು ಲೈವ್ ನೋಡಿ, ಲೈವ್ ನೋಡ್ಬಿಟ್ಟು ನೀವು ಹೇಳಿ ಸರ್. ಆಮೇಲಿಂದ ನನ್ನ ತಪ್ಪಿದ್ರೆ ನನ್ನ ಮೇಲೆ ಶಿಕ್ಷೆ ಆಗಲಿ, ನಾನೇನು ಬೇಡ ಅನ್ನಲ್ಲ. ಅಲ್ಲ ಸರ್, ಇವಾಗ ಒಂದು 4 ಜನ ಹುಡುಗರು, ಒಬ್ಬನ ಮೆನ್ನಿದ್ದಾನೆ ಪಾಪ, ಅವ್ನು ಕರ್ಕೊಂಬಂದು ಕೆಲಸ ಮಾಡಿ ಸರ್. ನಿನ್ನೆ ರಾತ್ರಿ ಯಾಕೆ ಮಾಡಲಿಲ್ಲ ಈ ಕೆಲಸನ? ಎಲ್ಲಿ ಸರ್ ಎಲ್ಲಿ ಹೋಗ್ಬಿಟ್ರು ಸರ್? ಯಾಕೆ ಬರಲ್ಲ ಸರ್ ಸ್ಪಾಟ್ಗೆ? 15 ಜನ ಅವರಾದ್ರೂ ಕರೆಂಟ್ ಇಲ್ಲ ಅಂದರೆ ಇಲ್ಲ ಸರ್. ಇಲ್ಲಿ ಒಬ್ಬರೇ ಬಂದು ಬಂದಿದ್ರಿ ಇಲ್ಲಿ ಅಂತ ಸರ್. ಸುಳ್ಳು ಸರ್. ಅಯ್ಯಪ್ಪ ನಿಮಗೆ ಬೆಂಗಳೂರಲ್ಲೇ ಇಲ್ಲ, ಬೇಕಾದ್ರೆ ನೋಡಿ ಸರ್. ಇಲ್ಲಿ ಪಬ್ಲಿಕ್ ಇದ್ದಾರೆ, ಮಾತಾಡಿ ಸರ್. ಬೇಕಾದ್ರೆ ನಾನು ಸುಳ್ಳು ಹೇಳಿದೆ ಸರ್. ಇಲ್ಲಿ ಯಾರು ಬಂದಿಲ್ಲ ಸರ್. ಸರ್ ಯಾರು ಬಂದಿಲ್ಲ ಸರ್. ಇಲ್ಲಿ ಯಾರು ಬಂದಿಲ್ಲ ಸರ್. ಓಕೆ ಸರ್, ದಯವಿಟ್ಟು ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.